ಅದಕ್ಕಾಗಿ ಇವತ್ತು ಅವರು ನನ್ನ ಮಗನಿಗೆ ಮಾಡಲಿ ಅಂದ್ರೆ ರಾಜೀನಾಮೆ ಕೊಡ್ತಾ ಅಂದರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ ಇವ್ರೇನು ಮಾಡ್ತಾಯಿದ್ರು ಅವಾಗ? ಇವರು ಅನ್ಬೋದಾಗಿತ್ತಲ್ಲ, ಮುಲಿಗೆಯವ್ರಿಗೆ ಮಾಡಲಿಲ್ಲ, ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ. ಯಾಕಂದಿಲ್ಲ ಇವರು ಅಲ್ಲಂಪ್ರಭು ಪಾಟೀಲ? ಎಷ್ಟು ಸ್ವಾರ್ಥಿ ಅಲ್ಲಂಪ್ರಭು ಪಾಟೀಲ. ತಮ್ಮ 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 ಅಂತ ಹೇಳ್ತಿ. ಸುಮಾರು 2 ಸಲ ನಾನು ನಿಲ್ಲಿಸ್ಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು. ನೀ ಯಾಕಂದಿಲ್ಲಪ್ಪ? ಇನ್ನೂ ತಪ್ಪಿಲ್ಲ. ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟರ್ ಕೊಡಲಿ ಅಲ್ಲಂಪ್ರಭು. ಕೊಟ್ಟರು ನನಗೆ ಬೇಕಾಗಿಲ್ಲ. ಇಡೀ ರಾಜ್ಯದ ದೊಡ್ಡ ಯಾವುದಾದ್ರೂ ಸ್ಥಾನ ಆ ನಿಗಮದಲ್ಲಿದ್ದರೆ ಇದ್ರೂ ಕೂಡ ನನಗೆ ಬೇಕಾಗಿಲ್ಲ. ನನ್ನ ಹಣೆ ಬರದಲ್ಲಿ KKRTC ಬಂದಿದೆ. ನನಗೆ KKRTC ಕೊಡ್ರಿ ಅಂತದ್ದು. KKRTC ಕೊಡಲಿಲ್ಲಪ್ಪ ಅಂದ್ರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುವೆ. ನನ್ನನ್ನು KKRTCಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಹೊರಡಿಸಿದ್ರು AICಲಿಂದ. ಆ AICಲಿಂದ ಹೊರಡಿಸಿದ್ರು. ಹಾಗೂ ಸುಮಾರು 24ನೇ ತಾರೀಕು ಸಾಯಂಕಾಲ ನನಗೆ ಗುರ್ತಾಯಿತು. ಹಾಗೂ ನಮ್ಮ ನಾಯಕರಲ್ಲಿ ಮಾತಾಡಿ ನಾನು ಶುಭಾಶಯ ಕೂಡ ಅವರ ಆಶೀರ್ವಾದ ಇರಲಿ ಅಂತಂತ ಹೇಳಿದೆ. ಹಾಗೂ 2ನೇ ದಿನ 25ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು, ಮುಖಂಡರು ಸುಮಾರು 12 ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೆಯಿತು. ಹಾಗೂ 27ನೇ ತಾರೀಕು ಮತ್ತೆ ಏನೋ ಹಿಂಗಾಗ್ತದೆ ಏನೇನೋ ಅಂದರು. 26ನೇ ತಾರೀಕು ಏನೇನು ಆಗ್ತಂತಂದ್ರು. ಅದಕ್ಕೆ ನಾವು ತಲೆ ಕೊಡಲಿಲ್ಲ. ನಮ್ಮ ನಾಯಕರು ಹೆಂಗಾದ್ರೂ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಏನೂ ಚೇಂಜಸ್ ಆಗೋಲ್ಲ ಅಂತಂತೇಳಿ. ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ನಾನು ಮಾತಾಡಿದೆ ಡೆಲ್ಲಿಗೆ. ಸರ್ ಹಿಂಗೆ ಏನು ಚೇಂಜಸ್ ಅಲ್ಲಗ್ತಾರ, ಚೇಂಜ್ ಆಗ್ತದ, ಹೆಂಗೆ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ. ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಹೌದಪ್ಪ ನಾವೆಲ್ಲರೂ, ನಾನು, ಪ್ರಿಯಾಂಕ್ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ರು ಹಾಗೂ ರಾಧಾಕೃಷ್ಣ ದೊಡ್ಡಮನಿ ಸರ್ ಎಲ್ಲ ಮುಖಂಡರು ಸೇರಿನೇ ನಿನ್ನ ಹೆಸರು ನಾವು ಕಳಿಸಿದ್ದೀವಿ. ಹಾಗೂ ಇವತ್ತು ನಾರ್ತ್ ವೆಸ್ಟಿಗೆ ಅರುಣ್ಕುಮಾರ್ ಪಾಟೀಲ್ ಅವ್ರದ್ದು ಕಳಿಸಿದ್ದೀವಿ ಅಂತ ಹೇಳಿದ್ರು. ಕಳಿಸಿದ್ರೆ ಭಾಳ ಖುಷಿ ಆಯಿತು. ಹಾಗೂ ಮತ್ತು ಆಮೇಲೆ ಎಲ್ಲ ಭಾಳ ಒತ್ತಡ ಇದೆ. ಭಾಳ ಫೋನಿನ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಎಂ ಐ ಪಾಟೀಲ್ರು. ಇಲ್ಲ ನನ್ನ ಮಗನಿಗೆ ಮಾಡಬೇಕು, ಅಲ್ಲಿ ನಾರ್ತ್ ವೆಸ್ಟಿಗೆ ಅಲ್ಲಿ ರಾಜು ಕಾಗೆ ಅವರು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ, ಅವರು ಬರ್ಗುಡ್ತಾ ಇಲ್ಲ, ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತಂತೇಳಿ ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ, ನನಗೆ ಅಂತ ಹೇಳಿದ್ರು. ಒಬ್ಬ ಸೀನಿಯರ್ MLA ಹಿಂಗೆ ಮಾತಾಡ್ತಾರಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಅಂತಂದರು. ಅವಾಗೇ ಗೊತ್ತಾಯಿತು ನನ್ನ ಕೈ ಬಿಟ್ಟಿದ್ದಾರೆ ಅಂತಂತೇಳಿ. ಕೈ ಬಿಟ್ಟಿದ್ದಾರೆ ಅಂತಂದು ಭಾಳ ಸ್ವಲ್ಪ ನನಗೆ ಅಫ್ಸೋಸ್ ಆಯಿತು. ನಾನು 26ನೇ ತಾರೀಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫ್ಜಲ್ಪುರ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ. ಅವತ್ತು ಫುಲ್ ಡೇ ಅವ್ರ ಜೊತೆಗೆ ಇದ್ದೆ ನಾನು. ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು ಹಿಂಗೆ ನನ್ನನ್ನು ಕಟ್ ಮಾಡಿ ಅರುಣ್ಕುಮಾರ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತಂತೇಳಿ ಭಾಳ ಖುಷಿಯಾಯಿತು. KKRTC ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದ್ರೆ ಭಾಳ ಒಂದು ಅವರ ಪರಿವಾರಕ್ಕೆ ಭಾಳ ಖುಷಿ ಅದ. ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಭಾಳ ನನಗೆ ಇದು ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ. ಹಾಗೂ ಏನು ಇವತ್ತು ಮತ್ತೆ ಏನು ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ತಾನೇ ಬಂದಿದೆ ಫ್ರೆಶ್ ಆಗಿ. ಕರ್ನಾಟಕ ರಾಜ್ಯದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ. ಆ ನಿಗಮದ ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ, ನನಗೆ ಮನಸ್ಸು ಇಲ್ಲ. ಅದು ನನಗೆ ನನ್ನ ಹಣೆಬರಹಕ್ಕೇನು ಬಂದಿತ್ತು, ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಮಾಡಿಕೊಟ್ಟು ಕಳಿಸಿದ್ದಾರೆ KKRTC, ಆ ಸ್ಥಾನ ಕೊಟ್ಟರೆ ಮಾತ್ರ ನನಗೆ ಸ್ವೀಕಾರ ಇದೆ. ಇದು ಕಲಬುರಗಿ ಇದು ರಾಜ್ಯ ಸಾಂಬಾರು ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಿಡ್ಕೊಂಡು ಇಡೀ ನಮ್ಮ ಶಾಸಕರ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ನಾನು ವಿನಂತಿ ಮಾಡ್ಕೊತೀನಿ, ನನಗೆ KKRTC ನೀವು ಮಾಡಿದ್ರಿ, ಅದನ್ನೇ ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡ್ತೇನೆ, ನಿಮಗೆ ವಿನಂತಿ ಮಾಡ್ಕೊತೀನಿ.
ಹಾಗೂ ಈಗ ಮಾಡಿದಂಥ ಸಾಂಬಾರು ಅಭಿವೃದ್ಧಿ ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ. ಅದು ಇವರಿಗೆ ಮಾಡಲಿಲ್ಲಪ್ಪ ಅಂತಂದರೆ ಇವತ್ತು ಹೌದು ಸಾಕಷ್ಟು ಕೆಲಸ ಮಾಡೀನಿ ನಾನು. ಎರಡು ಮೂರು ಬಾರಿ ಟಿಕೆಟ್ ಕೇಳೀನಿ, 3 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. 3 ಬಾರಿ ನಾನು ಟಿಕೆಟ್ ಕೇಳೀನಿ, ಕೊಟ್ಟಿಲ್ಲ. ಸ್ಯಾಕ್ರಿಫೈಸ್ ಮಾಡೀನಿ, ಕೆಲಸ ಮಾಡೀನಿ. ಹಾಗೂ 2 ಬಾರಿ ಅಲ್ಲಂಪುರ ಕೊಟ್ಟರು, ಒಂದು ಸಲ ಕೈಲಾಸ ಪಟ್ಟು ಕೊಟ್ಟರು, ಅಂತೂ ಸ್ಯಾಕ್ರಿಫೈಸ್ ಕೆಲಸ ಮಾಡೀನಿ. ಪಕ್ಷ ಸಲಕ್ಕೆ ದುಡ್ದಿನಿ. ಇವತ್ತಿಲ್ಲ ನಾಳೆ ನಾನು ಇನ್ನೂ ವಯಸ್ಸು ಚಿಕ್ಕದಿದೆ ಇಲ್ಲ ಗುರುತಿಸ್ತಾರೆ. ಇದು ಏನೋ ಭಾಳ ಒತ್ತಡದ ಸಲಕ್ಕೆ ಚೇಂಜ್ ಆಗಿದೆ. ಇವತ್ತು ಅರುಣಕುಮಾರ್ ಪಾಟೀಲ್ ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂತ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಂ.ಐ. ಪಾಟೀಲ್ರು. ಎಂ.ಐ. ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ. ಅವ್ರು ಎಲ್ಲೇ ಲಗ್ನದಾಗ ಸಿಗಲಿ ಮತ್ತೆಲ್ಲೇ ಯಾವುದೇ ಸ್ಥಾನದಾಗ ಸಿಕ್ಕರೂ ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ. ದೊಡ್ಡ ಹಿರಿಯ ಶಾಸಕರು ಅಂತಂತೇಳಿ ಎಲ್ಲೇ ಸಿಕ್ಕರೂ ಕೂಡ ನಾನು ನಮಸ್ಕಾರ ಮಾಡ್ತಿದ್ದೆ ಅವರಿಗೆ. ಅವರು ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸಿ ಭಾಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು. ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ. ಅದಕ್ಕಾಗಿ ಇವತ್ತು ಅವರು ನನ್ನ ಮಗನಿಗೆ ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಾ ಅಂದರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ ಇವ್ರೇನು ಮಾಡ್ತಾಯಿದ್ರು ಅವಾಗ? ಇವರು ಅನ್ಬೋದಾಗಿತ್ತಲ್ಲ, ಮುಲಿಗೆಯವ್ರಿಗೆ ಮಾಡಲಿಲ್ಲ, ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ. ಯಾಕಂದಿಲ್ಲ ಇವರು ಅಲ್ಲಂಪ್ರಭು ಪಾಟೀಲ. ಎಷ್ಟು ಸ್ವಾರ್ಥಿ ಅಲ್ಲಂಪ್ರಭು ಪಾಟೀಲ. ತಮ್ಮ ಅಂತ ಹೇಳ್ತಿ. ಸುಮಾರು 2 ಸಲ ನಾನು ನಿನ್ನ ಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು. ನೀ ಯಾಕಂದಿಲ್ಲಪ್ಪ? ಇನ್ನೂ ತಪ್ಪಿಲ್ಲ. ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟರ್ ಕೊಡಲಿ ಅಲ್ಲಂಪ್ರಭು ನಾಳೆಗೆ ಅಲ್ಲಂಪ್ರಭು ಪಾಟೀಲ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ಮುಲಿಗೆಯವ್ರಿಗೆ KKRTC ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸಹಮತ, ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ರಾಜೀನಾಮೆ ಲೆಟರ್ ಮುಟ್ಟಿಸ್ಲಿ CMಗೆ. ಎಂ.ಐ. ಪಾಟೀಲ್ ಸರ್ಗೆ ನಾನೊಂದು ವಿನಂತಿ ಮಾಡ್ಕೊತೀನಿ. ನಿಮ್ಮ ಮಗನಿಗಿಂತಲೂ ನಾನು ಪ್ರೀತಿ ನಿಮಗೆ ಮಾಡ್ತೀನಿ. ನೀವೆಲ್ಲೇ ಸಿಗ್ತೀರಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಎಲ್ಲೇ ಲಗ್ನದಲ್ಲಿ ಸಿಗಲಿ ಎಲ್ಲೇ ಸಿಗಲಿ, ನಿಮಗೆ ಕಂಡ್ರೆ ನನಗೆ ಅಷ್ಟು ಉಲ್ಲಾಸ. ನಿಮಗೆ ನಮಸ್ಕಾರ ಮಾಡೀನಿ, ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೀನಿ. ಅಷ್ಟೂ ಕರುಣೆ ಬರಲಿಲ್ಲಲ್ಲ ನನಗೆ ಕಟ್ ಮಾಡ್ಲಿಕ್ಕೆ. ಆ ಕರುಣೆ ಬರಬೇಕಾಗಿತ್ತಲ್ಲ. ಮಗನ ವ್ಯಾಮೋಹ ಐತಲ್ಲ, ನನ್ನ ಬಗ್ಗೆ ವ್ಯಾಮೋಹ ಬರಲಿಲ್ಲ. ನನ್ನ ಪ್ರೀತಿಗೆ ಸರ್ವ ಜನಾಂಗದ ಜೊತೆಲಿ ನನ್ನ ಪ್ರೀತಿ ಬಾಂಧವ್ಯ ಇದೆ. ಇಡೀ ಸರ್ವ ಜನಾಂಗ ಒಂದು ಹಬ್ಬದ ವಾತಾವರಣ ಇರ್ತದೆ. ಅದನ್ನು ಗಮನಿಸಿ ನಮ್ಮ ನಾಯಕರು, ಹೈಕಮಾಂಡ್, ನಮ್ಮ ನಾಯಕರು ಎಲ್ಲರೂ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಜಿಲ್ಲಾ ಉಸ್ತುವಾರಿಗಳು ಎಲ್ಲ ಸರ್ವ ಮುಖಂಡರು ಸೇರಿ ನನ್ನನ್ನು ಆ KKRTCಗೆ ಮತ್ತೆ ಮರು ನೇಮಕ ನನ್ನನ್ನು ಮಾಡಬೇಕು ಅಂತಂದ್ರೆ ನನ್ನ ವಿನಂತಿ ಅದ. ಇಲ್ಲ ಅವ್ರು ಹೇಳಬೇಕು, ನಾನು ಹೇಳೋದು ನಂದಲ್ಲ. ಅಲ್ಲಿ CM ಬಲ್ಲಿ ಇದು ಆಗಲ್ಲ, ಕನ್ಸಿಡರ್ ಆಗಲ್ಲ. ಏನು ಹುದ್ದೆದಾಗಿಲ್ಲ, ಅವ್ರು ಮಾತಾಡ್ಲಿಕ್ಕೆ ಬಿಡುವಿರಲ್ಲ. ಅಲ್ಲಂಪ್ರಭು ಹೇಳಬೇಕು. ಅಲ್ಲಂಪ್ರಭುನೇ ಆಗಲ್ಲ ನಮ್ದು ಇಲ್ಲ. ಅಲ್ಲಂಪ್ರಭು ಹೇಳಬೇಕು ಮೊದಲು ಫಸ್ಟ್, ಆಮೇಲೆ ಪ್ರಿಯಾಂಕ್ ಸರ್ ಇರ್ತಾರೆ. ಪ್ರಿಯಾಂಕ್ ಸರ್ ಆಮೇಲೆ ಸೆಕೆಂಡ್ ಹೇಳಬೇಕು. ನೀವು ಅವರಿಗೆ ನೇಮಕ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಆ ನೇಮಕ ಕಂಟಿನ್ಯೂ ಆಗಬೇಕು. ನೀವು ಕಂಟಿನ್ಯೂ ಆಗಲಿಲ್ಲಪ್ಪ ಅಂತಂದ್ರೆ ನನಗೆ ತೊಂದರೆ ಆಗ್ತದೆ, ನಾನು ರಾಜೀನಾಮೆ ಕೊಡ್ತೀನಿ ಹೇಳಬೇಕು. ಅವ್ರು ಕುಲ್ಲ ಹೇಳಬೇಕು, ಇಡೀ ಬಹಿರಂಗವಾಗಿ ಹೇಳಬೇಕು. ನೀವೇ ಇರ್ತೀರಿ ಮಾಧ್ಯಮದವರು, ಕೇಳ್ರಿ, ನಾಳೆಗೆ ಹೇಳ್ತಾರೆ ಏನು ಮಾಡ್ತಾರೆ ಗುರ್ತಾಗ್ತದೆ. ಅವ್ರ ಸಲಕ್ಕೆ ನಾವು ಹಗಲು ರಾತ್ರಿ ದುಡ್ದೀನಿ. ನಾನು 2 ಸಲ ಸ್ಯಾಕ್ರಿಫೈಸ್ನು ಮಾಡೀನಿ. ಅಣ್ತಮ್ಮರಪ್ಪಲೇನು ಇಲ್ಲಿ ತನಕ ಬಂದಿದ್ದೆವು. ಆದರೆ ಈಗ ಇನ್ನೊಬ್ರು ಎದುರಿನವ್ರು ಏನು ಮಾಡ್ಕೋತಾರ, ಈ ವ್ಯಕ್ತಿ ಅದು ಹೇಳಲಾಗಿದೆ, ಅದು ನಮಗೆ ತ್ರಾಸಾಗಿದೆ.